channel. ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ದಾನೆ ಗೊತ್ತೀನಿ. ಸೊ ನಾವಿವತ್ತು ನೋಡೋಣ ವೇರಿಯಸ್ ಮೋಡ್ ಆಫ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿಯನ್ನ ಅಮಲ್ ಜಾರಿಗೊಳಿಸುವಂತ ವಿವಿಧ ಬಗೆಗಳನ್ನ ವಿವರಿಸಿ ಅಂತ. ಇದು ಲಾಸ್ಟ್ ಕ್ವಶನ್, ಅಂದ್ರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದೆ ಸ್ನೇಹಿತರೆ. ಹಾಗಾಗಿ ನಾನು ಇದ್ರ ಬಗ್ಗೆ ಟಾಪಿಕ್ ಮೇಲೆ ಇವತ್ತು ಪಾಠ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಮೊದಲಿಗೆ ನೋಡೋಣ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆದ್ರೆ ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಗಳು ನಮಗೆ ಅರ್ಥ ಆಗ್ತವೆ ಸ್ನೇಹಿತರೆ. ಇಲ್ಲಿ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ 4 ಪಾಯಿಂಟ್ಸ್ ಸಿಗ್ತವೆ. ಒಂದು ಡೆಲಿವರಿ ಆಫ್ ಪೊಸಿಷನ್, ಇದರಲ್ಲಿ ಮೂವಬಲ್ ಪ್ರಾಪರ್ಟಿ ಮತ್ತು ಇಮೂವಬಲ್ ಪ್ರಾಪರ್ಟಿ. ಸೊ ಎರಡನೇದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಬೈ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಪ್ರಿಸನ್, ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್. ಸೊ ಇದರಲ್ಲಿ ನಿಮಗೆ 4 ಅಂಶಗಳನ್ನು ನೋಡಲಿಕ್ಕೆ ಸಿಗ್ತವೆ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಅಂದ್ರೆ ಏನು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸೊ ಎಲ್ಲವನ್ನ ನಿಮಗೆ ಅರ್ಥ ಆಗ್ತದೆ. ಸೊ ಈಗ ನಾವು ನೋಡೋಣ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ, ಒಂದು ಡಯಾಗ್ರಾಮ್ ಅನ್ನು ಹಾಕಿ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಗಲಿ ಅಂತ. ನೀವು ಇಲ್ಲಿ ನೋಡಬಹುದು ಗೋಲ್ಡಿ ಮತ್ತೆ ರಾಹುಲ್ ಅಂತ ಇಬ್ರು ಸ್ನೇಹಿತರು ಇರ್ತಾರೆ. ಈ ಸ್ನೇಹಿತರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ರಾಹುಲ್ ಏನ್ ಮಾಡ್ತಾನೆ, ಈ ಗೋಲ್ಡಿಗೆ ಏನ್ ಮಾಡ್ತಾನೆ, 1 ಲಕ್ಷ ರೂಪಾಯಿನ ಕೊಡ್ತಾನೆ ಸ್ನೇಹಿತರೆ ಸಾಲವಾಗಿ. ಈ ಗೋಲ್ಡಿ 1 ಲಕ್ಷ ರೂಪಾಯಿ ತಗೊಂಡ್ಬಿಟ್ಟು ಆ ರಾಹುಲ್ಗೆ ಹಿಂತಿರುಗಿಸೋದಿಲ್ಲ, ಅಂದ್ರೆ ಕೊಡೋದಿಲ್ಲ, ಸತಾಸ್ತಾನೆ, ಕೊಡಂಗಿಲ್ಲ ಅವನಿಗೆ. ಎಷ್ಟೇ ಕೇಳಿದ್ರು ಕೂಡ ಸೊ ನಾಳೆ ಕೊಡ್ತೀನಿ ಹೆಂಗೆ ಅಂತ ಏನ್ ಮಾಡ್ತಾನೆ, ದಿನವನ್ನ ಮುಂದೂಡ್ತಾನೆ, ಅವನು ಕೊಡೋದೇ ಇಲ್ಲ. ಆಗ ಈ ರಾಹುಲ್ ಏನ್ ಮಾಡ್ತಾನೆ, ಇಲ್ಲಿ ದೋಸ್ತಾನ ಅಂತ ಇಷ್ಟಂದ್ರ ತಾಳ್ಕೊಂಡ ಬಟ್ ಮಿತಿ ಮೀರಿತ್ತು, ಕೊಡ್ಲೇ ಇಲ್ಲ ಈ ಗೋಲ್ಡಿ. ಇರ್ಲಿ ಬಿಡುವ ಏನು, ಇವ ಗೋಲ್ಡ್ ಏನ್ ಮಾಡ್ದ, ಲೈಟ್ ತಗೊಂಡ್ಬಿಟ್ಟ. ಸೊ 1 ಲಕ್ಷ ರೂಪಾಯಿ ಏನು ಸುಮ್ಮನೆ ಅಮೌಂಟ್ ಅಲ್ಲ, ಕೊಟ್ಟಿದ್ದಾನೆ. ಏನೋ ಫ್ರೆಂಡ್ ಅನಪ್ಪ, ಕಷ್ಟದಲ್ಲಿ ಇದ್ದಾನೆ ಅಂತ ಕೊಟ್ಟದನಪ್ಪ ರಾಹುಲ್. ಆ ಗೋಲ್ಡಿ ಏನ್ ಮಾಡ್ಬೇಕು, ಮಗ ಕೊಡ್ಲಿಲ್ಲ ರಿಟರ್ನ್ ಅವನಿಗೆ ವಾಪಸ್. ಆಗ ರಾಹುಲ್ ಏನ್ ಮಾಡ್ತಾನ, ಆ ಗೋಲ್ಡಿ ಮೇಲೆ ಕೇಸ್ ಹಾಕ್ತಾರ. ಆ ಗೋಲ್ಡಿ ಮೇಲೆ ಕೇಸ್ ಹಾಕಿದಾಗ ಏನ್ ಮಾಡ್ತಾರಪ್ಪ, ಕೋರ್ಟ್ ಏನ್ ಮಾಡ್ತಪ್ಪ ಅಂತಂದ್ರೆ, ಈ ಒಂದು ಕೇಸಲ್ಲಿ ಪ್ರಕರಣದಲ್ಲಿ ಏನ್ ಮಾಡ್ತದೆ, ಕೋರ್ಟು ರಾಹುಲ್ಗೆ ಡಿಗ್ರಿ ಹೋಲ್ಡರ್ ಅನ್ನು ಮಾಡ್ತದೆ. ಈ ಗೋಲ್ಡ್ಗೆ ಏನ್ ಮಾಡ್ತದೆ, ಜಡ್ಜ್ಮೆಂಟ್ ಡಿಪ್ಟರ್ ಅಂತ ಅಲ್ಲಿ ಆದೇಶವನ್ನು ಕೊಡ್ತದೆ. ಅಂದ್ರೆ ಸಾಲವನ್ನು ನೀನು ರಾಹುಲ್ಗೆ ಕೊಡಬೇಕು ಅಂತ ಆದೇಶವನ್ನು ಕೋರ್ಟಿಂದ ಬರುತ್ತೆ ಸ್ನೇಹಿತರೆ. ಆಗ ಇಲ್ಲಿ ಏನಾಗುತ್ತೆ, ಗೋಲ್ಡಿ ಜಡ್ಜ್ಮೆಂಟ್ ಡೆಪ್ಟರ್ ಅಂತ ಅಲ್ಲಿ ನಾವು ಕರಿತೀವಿ ಅವರನ್ನ, ಅಂದ್ರೆ ಸಾಲಗಾರನ ಅಂತ ಕರಿತೀವಿ. ಅಂದ್ರೆ ನೀನು ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನ ರಾಹುಲ್ಗೆ ನೀಡಬೇಕು ಅಂತ ಇಲ್ಲಿ ಕೋರ್ಟು ಆದೇಶವನ್ನು ಮಾಡುತ್ತೆ. ಯಾರಿಗೆ, ಈ ಗೋಲ್ಡಿ. ಆದ್ರೂ ಕೂಡ ಈ ಗೋಲ್ಡಿ ಏನ್ ಮಾಡ್ತಾನೆ, ಕೊಡೋದಿಲ್ಲ. ರಾಹುಲ್ ಸಿಟ್ಟು ಬರ್ತದೆ, ಮತ್ತೆ ಇಟ್ಟು ಮಾಡಿದ್ರು ನಮಗೆ ಅಮೌಂಟ್ ಕೊಡ್ತಾ ಇಲ್ಲಲ್ಲ ಅಂತ ರಾಹುಲ್ ಸಿಟ್ಟು ಬರ್ತದೆ. ಆ ರಾಹುಲ್ ಮತ್ತೇನ್ ಮಾಡ್ತಾನಪ್ಪ ಅಂತಂದ್ರೆ, ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾನೆ. ಯಾವ್ದು ಅಪ್ಲಿಕೇಶನ್, ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಹಾಕ್ತಾನೆ. ಹೇಳ್ತಾನೆ, ಜಡ್ಜ್ ಸಾಹೇಬ್ರೆ, ನೀವೆಲ್ಲ ಈ ಒಂದು ಗೋಲ್ಡಿಗೆ ನೀವು ಜಡ್ಜ್ಮೆಂಟ್ ಡಿಪ್ಟರ್ನ ಕೊಟ್ಟಿದ್ರಿ, ಬಟ್ ನನ್ನ ಮಗ ಅಮೌಂಟ್ ಇನ್ನೂ ಕೊಡ್ಲತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣ ನೀವು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳ್ತಾರೆ. ಎಕ್ಸಿಕ್ಯೂಷನ್ ಅಂದ್ರೆ ಏನಂತ ನೋಡೋದಾದ್ರೆ, ಈ ಗೋಲ್ಡಿಗೆ ಅರೆಸ್ಟ್ ಮಾಡುವಂಥದ್ದು, ಆ ಗೋಲ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕುವಂಥದ್ದು. ಮೊದಲೇನ್ ಮಾಡುತ್ತೆ, ಕೋರ್ಟು ಆತನಿಗೆ ಡಿಗ್ರಿಯನ್ನ ಕೊಡುತ್ತೆ. ಆ ಡಿಗ್ರಿ ಕೂಡ ಆತ ಮಣಿಲ್ಲ ಅಂತಂದ್ರೆ ಸೊ ರಾಹುಲ್ ಏನ್ ಮಾಡ್ತಾನೆ, ಮತ್ತೆ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಕೋರ್ಟ್ಗೆ ಹಾಕ್ತಾನೆ. ಸೊ ಆಗ ಏನ್ ಮಾಡ್ತದೆ, ಕೋರ್ಟು ಈ ಒಂದು ಗೋಲ್ಡ್ಗೆ ಕುತ್ತಿಗೆ ಹಿಡ್ಕೊಂಡು ಹೋಯ್ತು ಜೈಲಿಗೆ ಹಾಕ್ತಾರೆ. ಇಲ್ಲಪ್ಪ ಅಂತಂದ್ರೆ ಅವನಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಮಾಡಿಕೊಂಡು ಸೊ ರಾಹುಲ್ ಏನ್ ಕೊಡಬೇಕು, ಆ ಅಮೌಂಟ್ ಅನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ಇದನ್ನ ನಾವು ಏನಂತ ಕರಿತೀವಿ, ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ. ಎಕ್ಸಿಕ್ಯೂಷನ್ ಮತ್ತು ಡಿಗ್ರಿಗೆ ಇರುವಂತಹ ಒಂದು ವ್ಯತ್ಯಾಸ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ, ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಅಂದ್ರೆ ಏನು ಅನ್ನೋದನ್ನ. ಈಗ ನಾವು ಮುಂದೆ ಕೊಟ್ಟಿರ್ತಕ್ಕಂಥ ಕೆಲವು ಪಾಯಿಂಟ್ಸ್ ಗಳನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ನೋಡೋಣ ಬನ್ನಿ. ಇಲ್ಲಿ ನೀವು ನೋಡಬಹುದು, ಮೊದಲಿಗೆ ಡೆಲಿವರಿ ಆಫ್ ಪೊಸೆಷನ್ ಅಂದ್ರೆ ಸ್ವಾಧೀನದ ವಿತರಣೆ. The decree can be executed by the delivering the property to the person who is entitled to it. ಆಸ್ತಿಯನ್ನ ಅದಕ್ಕೆ ಅರ್ಹರಾಗಿರುವಂತ ವ್ಯಕ್ತಿಗೆ ತಲುಪಿಸುವ ಮೂಲಕ ತೀರ್ಪನ್ನ ಕಾರ್ಯಗತಗೊಳಿಸಬಹುದು. ಸೊ ನಾನು ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಮೊದಲನೇ, ನೋಡಿದ್ರಲ್ಲ. ಏನಾಗತ್ತಪ್ಪ ಅಂತಂದ್ರೆ, ಆ ಗೋಲ್ಡಿಯಲ್ಲಿ ಏನ್ ಮಾಡ್ದ, ಮೊದಲಿಗೆ ಕೋರ್ಟ್ ಏನ್ ಮಾಡ್ತು, ಡಿಗ್ರಿಯನ್ನ ಪಾಸ್ ಮಾಡಿತು. ಆ ಡಿಗ್ರಿಯೂ ಕೂಡ ಈತ ಗೋಲ್ಡಿ ಮಣಿನಿಲ್ಲ. ಸೊ ಹಾಗಾಗಿ ರಾಹುಲ್ ಏನ್ ಮಾಡ್ತಾನಲ್ಲಿ,
ಎಕ್ಸಿಕ್ಯೂಷನ್ಗೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾನೆ. ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಹಾಕಿದಾಗ ಏನ್ ಮಾಡ್ತದೆ ಕೋರ್ಟು ಆತನ ಗೋಲ್ಡಿಯ ಆಸ್ತಿಗಳನ್ನ ಜಪ್ತಿ ಮಾಡ್ತದೆ, ಮುಟ್ಟುಗೋಲು ಹಾಕ್ತದೆ, ಅಥವಾ ಆತನಿಗೆ ಒಯ್ದು ಜೈಲಿಗೆ ಹಾಕ್ತಾರೆ, ಶಿಕ್ಷಣ ಕೊಡ್ತಾರೆ. ಸೊ ಆ ಒಂದು ಮೂಲಕ ಆತನ ಆಸ್ತಿಯ ಮುಟ್ಟುಗೋಲು ಮಾಡಿಕೊಂಡು ರಾಯಲ್ಗೆ ಏನು ಕೊಡಬೇಕು ಆ ಅಮೌಂಟನ್ನು ಕೊಡ್ತದೆ ಸ್ನೇಹಿತರೆ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಡೆಲಿವರಿ ಆಫ್ ಪೊಸೆಷನ್ ಅಲ್ಲಿ ಆಸ್ತಿಯನ್ನ ಅದಕ್ಕೆ ಅರ್ಹರಾಗಿರುವಂತಹ ವ್ಯಕ್ತಿಗೆ ತಲುಪಿಸುವ ಮೂಲಕ ತೀರ್ಪನ್ನ ಕಾರ್ಯಗತಗೊಳಿಸಲಾಗ್ತದೆ. ಇಲ್ಲಿ ಒಂದು ಆಸ್ತಿಯನ್ನ ಸ್ವಾಧೀನ ಪಡ್ಕೊಂಡಿರ್ತಾರೆ. ಆ ಒಂದು ಆಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ಅಲ್ಲಿ ಯಾರಿಗೆ ಮೋಸವಾಗಿರ್ತದಲ್ಲ, ಸೊ ಅವರಿಗೆ ಆ ಆಸ್ತಿಯನ್ನು ಹಿಂತಿರುಗಿಸುವ ಮೂಲಕ ಈ ಒಂದು ಡೆಲಿವರಿ ಪೊಸಿಷನ್ ನಲ್ಲಿ ಕೋರ್ಟು ತೀರ್ಪನ್ನ ಕಾರ್ಯಗತಗೊಳಿಸ್ತದೆ ಅಂತ ಇಲ್ಲಿ ಹೇಳ್ತಿದೆ ಸ್ನೇಹಿತರೆ. ಇಲ್ಲಿ ಯಾವುದಪ್ಪ ಅದರಲ್ಲಿ ನಾವು ನೋಡ್ಬೋದು ಅಂದ್ರೆ ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು. ಇದು ಸೆಕ್ಷನ್ 51 ರೂಲ್ 30 ನಾವು ನೋಡ್ಬೋದು. CPC ಅಲ್ಲಿ ಚರಾಸ್ತಿ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ನಿರ್ದಿಷ್ಟ ಚಲಿಸಬಲ್ಲ ಆಸ್ತಿಯಾಗಿ ತೀರ್ಪು ಇದ್ದಲ್ಲಿ ಅದನ್ನ ಕಾರ್ಯಗತಗೊಳಿಸಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ. ಆಸ್ತಿಯ ವಶಪಡಿಸಿಕೊಳ್ಳುವಿಕೆ ಮತ್ತು ವಿತರಣೆಯ ಮೂಲಕ ತೀರ್ಪು ಸಾಲಗಾರನ ಬಂಧನದಿಂದ ಅಂದ್ರೆ ಸಾಲಗಾರನ ಬಂಧನದಿಂದ ಆತನಿಗೆ ಯಾರಿಗೆ ಏನು ಕೊಡಬೇಕು ಅದನ್ನ ನ್ಯಾಯಾಲಯ ಕೊಡುತ್ತೆ ಸ್ನೇಹಿತರೆ. ಆತನ ಬಂಧನದಿಂದ ಅವನ ಆಸ್ತಿಯ ಮಾರಾಟ ಮಾಡಿ, ನಾನು ಹೇಳಿದ್ನಲ್ಲ, ಸೊ ಗೋಲ್ಡಿಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಯನ್ನ ಮಾರಾಟ ಮಾಡಿ ರಾಹುಲನಿಗೆ ಅಮೌಂಟ್ ಅನ್ನ ಕೊಡತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಒಂದು ಚಟುವಟಿಕೆ ಕೂಡ ನಡೆಯುತ್ತೆ ಸ್ನೇಹಿತರೆ. ಇಮೂವಬಲ್ ಪ್ರಾಪರ್ಟಿ ರೂಲ್ 35-36 ನಿಯಮಗಳು 35 ಮತ್ತು 36 ಸ್ಥಿರ ಆಸ್ತಿಯನ್ನು ಹೊಂದಲು ತೀರ್ಪುಗಳನ್ನ ಕಾರ್ಯಗತಗೊಳಿಸುವ ವಿಧಾನವನ್ನ ಒದಗಿಸುತ್ತದೆ. ಹರಾಜಿನಲ್ಲಿ ಆಸ್ತಿಯನ್ನು ಖರೀದಿಸಿದ ಹರಾಜು ಖರೀದಿದಾರನಿಗೆ ಸ್ವಾಧೀನದ ಹಕ್ಕು. ಅಂದ್ರೆ ಈಗ ಹರಾಜಾಗಿರ್ತಕ್ಕಂತಹ ಒಂದು ಪ್ರಾಪರ್ಟಿ ಇರ್ತದೆ. ಸೊ ಆಗ ಹರಾಜಾಗಿರ್ತಕ್ಕಂಥ ಪ್ರಾಪರ್ಟಿನ ಆ ಹರಾಜು ಏನ್ ತಗೊಂಡಿರ್ತಾನಲ್ಲ ಆತನಿಗೆ ಸಿಗುವುದಿಲ್ಲ, ಕೊಡೋದಿಲ್ಲ. ಏನೋ ಒಂದು ಕಾರಣಗಳಿಂದ ಏನೋ ಡಿಸ್ಪ್ಯೂಟ್ ಆಗಿ ಆತನಿಗೆ ಕೊಡೋದಿಲ್ಲ. ಸೊ ಹಾಗಾಗಿ ಆತ ಏನ್ ಮಾಡ್ತಾನೆ, ಕೋರ್ಟಿಗೆ ಹೋಗ್ಬಿಟ್ಟು ತನ್ನ ಹರಾಜಿಗೆ ತೆಗೆದುಕೊಂಡಿರ್ತಕ್ಕಂಥ ಆಸ್ತಿಯನ್ನ ಹಿಂದಕ್ಕೆ ತೆಗೆದುಕೊಳ್ಳಬಹುದು ಅಂತ ಹೇಳ್ತದೆ ಸ್ನೇಹಿತರೆ. ಇಲ್ಲಿ ಎರಡನೇ ನೋಡ್ಬೋದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ. ಆಸ್ತಿಯ ಲಗತ್ತು ಮತ್ತು ಮಾರಾಟ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಸೆಕ್ಷನ್ 51. ಕೆಲವೊಂದು ಬುಕ್ಸ್ ಗಳಲ್ಲಿ ಕೊಟ್ಟಿದ್ದಾರೆ ಸೆಕ್ಷನ್ 60 ರಿಂದ 65 ವರೆಗೂ ಮತ್ತು ಆದೇಶ 21 ನಿಯಮ 41 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಕ್ಟ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲ ಬುಕ್ಸ್ ರೆಫರ್ ಮಾಡಿರ್ತಕ್ಕಂಥದ್ದು ಸೆಕ್ಷನ್ 60 ಮತ್ತು 64. ಇನ್ನೊಂದು ಬುಕ್ಸ್ ಗಳಲ್ಲಿ ಸೆಕ್ಷನ್ 51B ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದರ ಬಗ್ಗೆ ನೀವು ಯಾರು ಕನ್ಫ್ಯೂಸ್ ಆಗಬೇಡಿ. ಎಕ್ಸಾಮ್ ಅಲ್ಲಿ ಬರಬೇಕಾದ್ರೆ ನೀವು ಸೆಕ್ಷನ್ 51B ಅಂತಾನೆ ಬರೀರಿ. ಇಲ್ಲಿ ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಸೆಕ್ಷನ್ 51B empowers the court to order execution of a decree by attachment and sale or by sale without attachment of any property. The property of the judgment debtor can be attached and sold to satisfy the decree. The court is competent to attach the property if it is situated within the local limit of the jurisdiction of the court. ಇಲ್ಲೊಂದು ಕೇಸ್ ಲಾ ಬರುತ್ತೆ, MAA ರೌಫ್ ವರ್ಸಸ್ KG ಅಂತ ಬರ್ತದೆ. ಹಾಗೆ ಇನ್ನೊಂದು ಲಕ್ಷ್ಮೀಪತಿ AIR 1969 MAT 268. ಇಲ್ಲಿ ನಾವು ನೋಡಬಹುದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಅಂತಂದ್ರೆ ಏನಂತ ನೋಡೋದಾದ್ರೆ, ಒಬ್ಬ ಯಾರಾದ್ರೂ ಕೂಡ ಅಪರಾಧಿ ಇದ್ರೆ ಆತನ ಒಡೆತನದಲ್ಲಿ ಇರತಕ್ಕಂತಹ ಕೆಲವು ಆಸ್ತಿಗಳು ಅಂದ್ರೆ ಬೆಲೆ ಬಾಳುವಂತ ಮಾರಾಟ ಮಾಡುವಂತಹ ಆಸ್ತಿಗಳು, ಹೊಲಗಳಾಗ್ಲಿ, ಬಿಲ್ಡಿಂಗ್ಗಳಾಗ್ಲಿ, ಬೈಕ್ಸ್ಗಳಾಗ್ಲಿ, ಬ್ಯಾಂಕ್ ಅಕೌಂಟ್ಗಳಾಗ್ಲಿ, ಹೀಗೆ ಬೆಲೆ ಬಾಳುವಂತಹ ವಸ್ತುಗಳನ್ನ ಕೋರ್ಟ್ ಏನ್ ಮಾಡ್ತದೆ, ಅಟ್ಯಾಚ್ಮೆಂಟ್ ಮಾಡ್ಕೊಳ್ತದೆ. ಯಾಕೆ ಅಂತ ನೋಡೋದಾದ್ರೆ, ಈ ಒಂದು ಪ್ರಕರಣವನ್ನು ಇತ್ಯರ್ಥ ಆಗುವವರೆಗೂ ಆತ ಏನಾದ್ರೂ ಆ ಆಸ್ತಿಗಳನ್ನ ಮಾರಾಟ ಮಾಡಿಕೊಂಡು ಕೋರ್ಟಿನ ನಿಯಮವನ್ನ ರೂಲ್ಸ್ಗಳನ್ನ ಮುರಿದು ಆ ಆಸ್ತಿಗಳನ್ನ ಮಾರಾಟ ಮಾಡಬಾರದು ಅಥವಾ ಮಾರಾಟ ಮಾಡಿ ಅಥವಾ ಇಲ್ಲಿಂದ ಪರಾರಿ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಆತನನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತದೆ. ಆತನ ಒಂದು ಬೆಲೆ ಬಾಳುವಂತ ಎಲ್ಲ ಆಸ್ತಿಗಳನ್ನ ಕೋರ್ಟ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತದೆ ಈ ಒಂದು ಪ್ರಕರಣ ಇತ್ಯರ್ಥ ಆಗುವವರೆಗೂ. ಸೊ ಹಾಗಾಗಿ ಕೋರ್ಟ್ ಇನ್ನೊಂದೇನಪ್ಪ ಅಂತಂದ್ರೆ, ಆ ಒಂದು ಜುರಿಸ್ಡಿಕ್ಷನ್ ಇರತಕ್ಕಂಥ ಆ ನ್ಯಾಯಾಲಯದ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಆಸ್ತಿಗಳನ್ನ ಮಾತ್ರ ಕೋರ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತದೆ ಸ್ನೇಹಿತರೆ. ಆದ್ರೆ ಆ ಒಂದು ಕೋರ್ಟಿನ ಒಂದು ವ್ಯಾಪ್ತಿಯಲ್ಲಿ ಬರದೇ ಇರತಕ್ಕಂತಹ ಆಸ್ತಿಗಳಲ್ಲಿ
ಕೋರ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು. ಅಂದ್ರೆ ಆ ಒಂದು ಜಪ್ತಿ ಮಾಡಿರ್ತಕ್ಕಂಥ ಆಸ್ತಿಯನ್ನ ಕೋರ್ಟು ಮಾರಾಟ ಕೂಡ ಮಾಡಬಹುದು ಸ್ನೇಹಿತರೆ. ಆತ ಮಾಡಿರ್ತಕ್ಕಂಥ ಕೆಲವೊಂದು ಅಪರಾಧಗಳಿಗೆ ಪರಿಹಾರವಾಗಿ ಆ ಪ್ರಾಪರ್ಟಿಗಳನ್ನ ಕೋರ್ಟ್ ಮಾರಾಟ ಮಾಡಿ ಯಾರು ಆ ಒಂದು ವಿಕ್ಟಿಮ್ ಆಗಿರುತ್ತಾರೋ ಅವರಿಗೆ ಪರಿಹಾರವನ್ನು ಕೊಡಬಹುದು. ಸೊ ಇದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಅಂತ ನಾವು ಕರಿಬಹುದು ಸ್ನೇಹಿತರೆ. ಬೈ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಪ್ರಿಸನ್ ಸೆಕ್ಷನ್ 51C ಅಲ್ಲಿ ನಾವು ಇದನ್ನ ನೋಡ್ಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ದ ಜಜ್ಮೆಂಟ್ ಡೆಪ್ಟರ್ ಕ್ಯಾನ್ ಬಿ ಅರೆಸ್ಟೆಡ್ ಅಂಡ್ ಡಿಟೈನ್ ಇನ್ ಸಿವಿಲ್ ಪ್ರಿಸನ್ ಫಾರ್ ದ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ತೀರ್ಪಿನ ಸಾಲಗಾರನನ್ನ ನಿರ್ದಿಷ್ಟ ಸಮಯದವರೆಗೆ ಬಂಧಿಸಬಹುದು ಮತ್ತು ಸಿವಿಲ್ ಜೈಲಲ್ಲಿ ತನ್ನ ಬಂಧಿಸಬಹುದು ಅಂತ ಇಲ್ಲಿ ಹೇಳ್ತದೆ ಸ್ನೇಹಿತರೆ. ಬೈ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಪ್ರಿಸನ್ ಅಂತ ಹೇಳೋದಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಗೋಲ್ಡಿ ರಾಹುಲನಿಗೆ ಅಮೌಂಟನ್ನು ಕೊಟ್ಟಿಲ್ಲ. ಆಗ ಆತನನ್ನ ಬಂಧಿಸಿ ಜೈಲಿನಲ್ಲಿ ಇಡ್ತದೆ. ಯಾವ ಒಂದು ಜೈಲಿನಲ್ಲಿ ಇರ್ತದೆ? ಸಿವಿಲ್ ಪ್ರಿಸನ್ ಅಲ್ಲಿ ಆತನನ್ನ ಬಂಧಿಸಲಾಗುತ್ತದೆ. ಸೊ ಯಾವಾಗ ಆತ ತೊಂದಿರ್ತಕ್ಕಂತಹ ಅಮೌಂಟನ್ನು ಮರಳಿಸ್ತಾನೋ ಸೊ ಆಗ ಈ ಒಂದು ಆತನನ್ನ ಒಂದು ಜೈಲಿನಿಂದ ಬಿಡುಗಡೆ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಆಗ್ತದೆ ಸ್ನೇಹಿತರೆ. ಸೊ ಆತ ಏನು ಕೊಡಲೇ ಇಲ್ಲಪ್ಪ ಅಂತಂದ್ರೆ, ಆ ಅಮೌಂಟ್ನ ಕೊಡಲಿಲ್ಲ ಅಂತಂದ್ರೆ ಆತನಿಗೆ ಜೈಲಲ್ಲಿ ಇಡಲಾಗ್ತದೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಅರೆಸ್ಟ್ ಬೈ ಡಿಟೆನ್ಷನ್ ಇನ್ ಪ್ರಿಸನ್ ಅಂತ ನಾವು ಕರಿತೀವಿ ಸ್ನೇಹಿತರೆ. ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ ಸೆಕ್ಷನ್ 51D 94D ಆರ್ಡರ್ 40. ಕೋರ್ಟು ಈ ಅಪಾಯಿಂಟ್ಮೆಂಟ್ ರಿಸೀವರ್ನ ಯಾಕೆ ನೇಮಕ ಮಾಡ್ತದೆ? ಸ್ವೀಕರಿಸುವವರ ನೇಮಕಾತಿ ಈ ಕೋರ್ಟ್ ಯಾಕೆ ಮಾಡ್ತದೆ? ಅವರ ಒಂದು ಅಧಿಕಾರಗಳೇನು? ಯಾವ ಉದ್ದೇಶಕ್ಕಾಗಿ ಕೋರ್ಟ್ ಇವರನ್ನ ನೇಮಕ ಮಾಡ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, a receiver can be appointed under the code of civil procedure in order to the preserve asset or enforce payment. The court can appoint a receiver before or after a decree if it deems it just and convenient. ಸ್ವತ್ತುಗಳನ್ನ ಸಂರಕ್ಷಿಸಲು ಅಥವಾ ಪಾವತಿಯನ್ನು ಜಾರಿಗೊಳಿಸಲು ನಾಗರಿಕ ಕಾರ್ಯವಿಧಾನ ಸಂಹಿತೆ CPC ಅಡಿಯಲ್ಲಿ ರಿಸೀವರ್ ಅನ್ನ ನೇಮಿಸಬಹುದು. ನ್ಯಾಯಾಲಯವು ನ್ಯಾಯಯುತ ಮತ್ತು ಅನುಕೂಲಕರವೆಂದು ಪರಿಗಣಿಸಿದರೆ ತೀರ್ಪಿನ ಮೊದಲು ಅಥವಾ ನಂತರ ರಿಸೀವರ್ ಅನ್ನ ನೇಮಿಸಬಹುದು. ಒಂದು ಸಿವಿಲ್ ವ್ಯಾಜ್ಯವನ್ನ ಕೋರ್ಟ್ ಅಲ್ಲಿ ನಡೀತಾ ಇದೆ ಅಂತ ಅಂದಾಗ ಆ ಒಂದು ಕೋರ್ಟಿನ ಆ ಒಂದು ವ್ಯಾಜ್ಯ ಅಂದ್ರೆ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯವಹಾರ ಅಥವಾ ಇನ್ಕಮ್ಗಳನ್ನ ನೋಡ್ಕೊಳ್ಳಲಿಕ್ಕೆ ಈ ಒಂದು ಕೋರ್ಟ್ ಏನ್ ಮಾಡ್ತದೆ? ಆ ಒಂದು ರಿಸೀವರ್ ಅನ್ನ ನೇಮಕವನ್ನು ಮಾಡ್ತದೆ. ಸೊ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡಚಣೆನ ಆಗಬಾರ್ದು. ಸೊ ನನ್ನ ಮಧ್ಯೆ ಮತ್ತು ಇನ್ನೊಬ್ಬರ ಮಧ್ಯೆ ಒಂದು ಸಿವಿಲ್ ಮ್ಯಾಟರ್ ನಡೆದಿರ್ತದೆ, ಒಂದು ಆಸ್ತಿಯ ಸಂಬಂಧಪಟ್ಟ ಹಾಗೆ. ಸೊ ಆ ಒಂದು ಆಸ್ತಿ ಮೇಲೆ ಯಾವುದೇ ರೀತಿಯಾಗಿರುವಂತಹ ಪರಿಣಾಮಗಳು ಬೀರಬಾರದು ಅನ್ನೋ ಒಂದು ಮುಖಾಂತರ ಸೊ ಕೋರ್ಟ್ ಏನ್ ಮಾಡ್ತದೆ? ಈ ಒಂದು ರಿಸೀವರ್ ಅನ್ನ ನೇಮಕ ಮಾಡ್ತದೆ ಸ್ನೇಹಿತರೆ. ಸೊ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಕೋರ್ಟಿಗರು ಕೊಡಬೇಕು. ಆ ಒಂದು ಆಸ್ತಿಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇನ್ಕಮ್ ಅನ್ನ ಕೋರ್ಟ್ ಕೊಡಬೇಕು. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಆಗುವ ತನಕ ಕೋರ್ಟು ಈ ಅಪಾಯಿಂಟ್ಮೆಂಟ್ ರಿಸೀವರ್ ಅನ್ನ ಕೂಡ ಇಲ್ಲಿ ಮಾಡ್ತದೆ. ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ ಅನ್ನಲ್ಲಿ ನೇಮಕವನ್ನು ಮಾಡಲಾಗ್ತದೆ. ಅದು ಸೆಕ್ಷನ್ 51D ಮತ್ತು 94D ಅಡಿಯಲ್ಲಿ ಇದು ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ ಅಂತ ನಾವು ಕರಿತೀವಿ ಸ್ನೇಹಿತರೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಅದಕ್ಕೆ ಸೂಕ್ತವಾಗಿರತಕ್ಕಂಥ ಇನ್ನಷ್ಟು ಮಾಹಿತಿ ನಿಮಗೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ಮೊದಲು ನೋಡ್ಬೇಕಂದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಮೊದಲು ನೀವು ನೋಡಬಹುದು ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.